ನಾವೊಂದು ವಾಟರ್ ಪ್ಯೂರಿಫೈಯರ್ನ ಬುಕ್ ಮಾಡಿದ್ವಿ. ಸೊ ಅದನ್ನು ಇನ್ಸ್ಟಾಲೇಷನ್ ಮಾಡೋಕ್ಕೆ ಫ್ಲಿಪ್ಕಾರ್ಟಿಂದ ಯಾರೂ ಬರಲೇ ಇಲ್ಲ. ನಾವೇ ಫೋನ್ ಮಾಡಿ ಕೇಳಿದ್ವಿ. ಅವರು 700 ರುಪೀಸ್ ಆಗುತ್ತೆ ಅಂದರು. ಫ್ಲಿಪ್ಕಾರ್ಟಲ್ಲಿ 500 ಅಂತ ಹಾಕಿದ್ರು. ಸೊ ಆಯಿತು ಬೇಡ ಬಿಡು ಅಂದ್ಬಿಟ್ಟು ಲೋಕಲಲ್ಲಿ ಕೇಳಿದ್ದಕ್ಕೆ 500 ಮಾಡ್ಕೊಡ್ತೀವಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಕರೆಸ್ಕೊಂಡ್ರೆ ಅಲ್ಲಿ ಟ್ಯಾಪು ಲೂಸ್ ಆಗಿತ್ತು, ನೀರು ಲೀಕ್ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ನೋಡ್ದೇ ಇನ್ಸ್ಟಾಲ್ ಮಾಡಿಬಿಟ್ಟಿದ್ರು. ಮತ್ತೆ ನಾವು ಅದನ್ನು ಸರಿ ಮಾಡಿ ಅಂತ ಹೇಳಿದ್ದಕ್ಕೆ ನಾಳೆ ಬರ್ತೀವಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾಳೆ ಬನ್ನಿ ಅಂತ ಹೇಳಿದ್ವಿ. 500 ಅಮೌಂಟನ್ನು ಕೊಟ್ವಿ. ಮತ್ತು ನಾಳೆ ಬಂದರು ಅವರು. ನಾಳೆ ಬಂದುಬಿಟ್ಟು ಟ್ಯಾಪ್ ಹಾಕಿದ್ರು. ಅದಕ್ಕೆ 150 ಇಸ್ಕೊಂಡ್ರು ಈ ಟ್ಯಾಪ್ಗೆ. ಸೊ ಈ 150ನ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಆ ಟ್ಯಾಪ್ ಆದಮೇಲೆ ಈ ಟ್ಯಾಪ್ಸ್ ಹೊರಕ್ಕೆ ಶುರುವಾಯಿತು. ಸೊ ಇದನ್ನೇ ಯಾಕೆ ಹಿಂಗೆ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ನಲ್ಲಿ ಸರಿ ಇಲ್ಲ ಅಂದರು. ಸೊ ಬೇರೆ ನಲ್ಲಿ ಕೊಟ್ಟೆ. ಇದಕ್ಕಿಂತ ಮುಂಚೆ ಬೇರೆ ನಲ್ಲಿ ಇತ್ತು. ಆ ನಲ್ಲಿ ಆದಮೇಲೆ ಮತ್ತೆ ಈ ನಲ್ಲಿ ಆಗ್ತಾಗ್ಲೂ ಲೀಕ್ ಆಗ್ತಾಯಿತ್ತು ಅಂತ ಅಂದಮೇಲೆ ನಾಳೆ ಸರಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮತ್ತೆ ಹೋದರು. ಮತ್ತೆ ಇನ್ನೊಂದು ನಾಳೆ ಬಂದರು. ನಾಳೆ ಬಂದುಬಿಟ್ಟು ಒಂದು ಸ್ಟೀಲ್ದು ನಲ್ಲಿ ಇತ್ತು ನಮ್ಮ ಮನೆಯೇ, ಅದನ್ನು ಕೊಟ್ವಿ. ಬೇರೆ ನಲ್ಲಿ ತಂದಿದ್ರು ಅವರು, ಆದರೆ ಬೇಡ ಇದಾಕಿ ಅಂದ್ಬಿಟ್ಟು ನಾವು ನಲ್ಲಿ ಕೊಟ್ವಿ. ನಲ್ಲಿ ಹಾಕಿದ್ರು. ಮತ್ತು ಅದ್ರಿಂದಗಡೆ ಒಂದು ನಿಬ್ಬಲ್ ಅಂತ ಏನೋ ಬರುತ್ತಂತೆ, ಅದನ್ನು ಹಾಕಿದ್ರು. ಅದನ್ನು ಹಾಕ್ಬಿಟ್ಟು 220 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. ಅದಕ್ಕೆ 220 ರೂಪಾಯಿ ಅಂತ ನನಗೆ ಡೌಟ್ ಆಯಿತು. ಅದಕ್ಕೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿ ಕೇಳಿದ್ದಕ್ಕೆ ಇಲ್ಲ ಅದು ಕೊಡಬೇಡ ಅಂತ ಅಂದರು. ಸೊ ಅವರು ಸ್ವಲ್ಪ ಜಗಳ ಆಡ್ಕೊಂಡೆ ಮುನ್ಸ್ಕೊಂಡೆ ಹೋದರು ನಮ್ಮ ಹತ್ರ. ನೋಡಿ ಎಷ್ಟು ಸ್ಕ್ಯಾಮ್ ಮಾಡ್ತಾರೆ. ಈ ಥರ ಎಲ್ಲ ಮಾಡಿದ್ರೆ ನಾವು ಹೆಂಗೆ ನಂಬೋದು ಜನನ? ನಮಗೆ ಗೊತ್ತಿದ್ರೂ ಮೋಸ ಮಾಡ್ತಾರೆ, ಗೊತ್ತಿಲ್ಲದೆ